ಆಗ್ರಾದ ತಾಜ್ ಮಹಲ್ ಸಮಾಧಿ ಆದರೆ ಜಮಖಂಡಿ ತಾಜ್ ಮಹಲ್ ಲೈಬ್ರರಿ. ಮತ್ತೆ ಯುರೋಪಿನಿಂದ 2 ಮರಗಳನ್ನು ತಂದಿರ್ತಾರೆ. ಆ ಮರಗಳನ್ನು ಈ ಆವರಣದಲ್ಲಿ ನೆಟ್ಟಿದ್ದಾರೆ, ನೀವು ನೋಡಬಹುದು. ಬಟ್ ರಮಾಬಾಯಿ ಅವರಿಗೆ ಆ ಪುಸ್ತಕಗಳು ಓದುವ ಹುಚ್ಚು ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಅವ್ರ ನೆನಪಲ್ಲಿ 1908ರಲ್ಲಿ ರಮಾಬಾಯಿ ವಾಚನಾಲಯವನ್ನು ಸ್ಥಾಪನೆ ಮಾಡ್ತಾರೆ ಅವರು. ಹಾಗೆ ನಾವು ಮೈಸೂರು ಒಡೆಯರ್ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತಾರಲ್ಲ, ಸೇಮ್ ದಿಟ್ಟೋ ಈಗಲೂ ಕೂಡ ಅದೇ ರೀತಿಯ ಕಟ್ಟಡಗಳು ಕಾಣುತ್ತೆ. ಅದೇ ರೀತಿ ಜನಾಭಿವೃದ್ಧಿ ಕಟ್ಟಡಗಳು ಈಗಲೂ ಕೂಡ ಇಲ್ಲಿ ಜಮಖಂಡಿಯಲ್ಲಿ ಕಾಣ್ಬೋದು. ರಾಮಚಂದ್ರರಾವ್ ಅಪ್ಪಾಸಾಹೇಬ್ ಪಟವರ್ಧನ್ ಅವರು ತಮ್ಮ ಮುತ್ತಾತನ ನೆನಪಿಗಾಗಿ ಇದನ್ನು ಕಟ್ಟಿರ್ತಾರೆ. ಇದು ಜಮಖಂಡಿಯ ಮೊದಲ ಇಂಗ್ಲಿಷ್ ಶಾಲೆ. ಆಕ್ಚುಲಿ 2 ಮಹಡಿಯ ಗ್ರಂಥಾಲಯ ಇದು. ಬಟ್ ಈಗ ಮೇಲ್ಗಡೆ ಡಿಜಿಟಲ್ ಗ್ರಂಥಾಲಯ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿ. PBA ಸ್ಕೂಲಲ್ಲಿ SSLC ಮುಗಿಸಿದವರು ಪುಣೆಯ ಡೆಕ್ಕನ್ ಕಾಲೇಜಿನಲ್ಲಿ ಉಚಿತವಾಗಿ ಅಥವಾ ಮೀಸಲಾತಿ ಮೂಲಕ ಶಿಕ್ಷಣವನ್ನು ಪಡಿಬಹುದು. ಅಲ್ಲಿ ಜಮಖಂಡಿಯಲ್ಲಿ ಮತ್ತೊಂದು ಕಟ್ಟಡನ ಪರಿಚಯ ಮಾಡ್ಕೋಣ ಅಂತ ಹೇಳಿ, ಪಟವರ್ಧನ ರಾಜರ ಕಾಲದ್ದು. ಬಟ್ ನೀವು ಇಲ್ಲೆಲ್ಲ ಆರ್ಕಿಟೆಕ್ಚರ್ ನೋಡಿದರೆ ಇದೆಲ್ಲ ಬ್ರಿಟಿಷ್ ಶೈಲಿ ಅಂತ ಹೇಳ್ತೀರಾ, ಆದರೆ ಇದು ಬ್ರಿಟಿಷ್ ಶೈಲಿ ಆಗಿರ್ಬೋದು, ಆದರೆ ಕಟ್ಟಿದ್ದು ಮಾತ್ರ ಪಟವರ್ಧನ ರಾಜರು. ಎಷ್ಟು ವರ್ಷ ಆಯಿತು, ಇವಾಗ ಇದೇನಾಗಿದೆ? ಇದನ್ನ PBA ಸ್ಕೂಲ್ ಅಂತ ಕರೀತಾರೆ, ಪರಶುರಾಮ್ ಬಾಹು ಸ್ಕೂಲ್ ಅಂತ. ಅಂದರೆ ಜಮಖಂಡಿಯ 4ನೇ ರಾಜರಂತ ರಾಮಚಂದ್ರರಾವ್ ಅಪ್ಪಾಸಾಹೇಬ್ ಪಟವರ್ಧನ್ ಅವರು ತಮ್ಮ ಮುತ್ತಾತನ ನೆನಪಿಗಾಗಿ ಇದನ್ನು ಕಟ್ಟಿರ್ತಾರೆ. 1ನೇ ಪರಶುರಾಮ್ ಜಮಖಂಡಿಗೆ ಫಸ್ಟ್ ಸಂಸ್ಥಾನವನ್ನ ಜಾಗೀರ್ ತಗೊಂಡಿರ್ತಾರಲ್ಲ, ಅವ್ರ ನೆನಪಿಗೆ ಕಟ್ಟಿರ್ತಾರೆ. ಇದು ಜಮಖಂಡಿಯ ಮೊದಲ ಇಂಗ್ಲಿಷ್ ಶಾಲೆ. ಅಂದ್ರೆ ಅವ್ರ ನೆನಪಿಗೆ ಇಂಗ್ಲಿಷ್ ಶಾಲೆ ಆರಂಭ ಮಾಡ್ಲಿಕ್ಕೆ ಜಮಖಂಡಿಯಲ್ಲಿ ಮೊದಲ ಇಂಗ್ಲಿಷ್ ಶಾಲೆ 1861ರಲ್ಲಿ ಕಟ್ತಾರೆ. ಈ ಬಿಲ್ಡಿಂಗ್ ಅನ್ನ 10 ವರ್ಷಗಳ ಕಾಲ ಕಟ್ತಾರೆ. ಎಷ್ಟು ಎಕರೆಯಲ್ಲಿ ಇದೆ? 6 ಎಕರೆಯಲ್ಲಿ ವಿಸ್ತೀರ್ಣ ಹೊಂದಿದೆ ಈ ಶಾಲೆ. 1,20,000 ರೂಪಾಯಿಗಳನ್ನ ಆಗ ಖರ್ಚು ಮಾಡಿರ್ತಾರೆ ಇವರು. ಅಷ್ಟೊಂದು ಅವಾಗಿನ ಕಾಲದಲ್ಲೇ. ಅಂದ್ರೆ ತುಂಬಾ ಲಕ್ಸುರಿಯಸ್ ಆಗಿ ಇವಾಗ ಹೆಂಗೆ ನೋಡ್ತೀವಿ ಟಾಪ್ ಲೆವೆಲ್ ಸ್ಕೂಲ್ ಅಂತ ಹೇಳ್ತೀವಲ್ಲ, ಜಮಖಂಡಿಯವರಿಗೂ ಕೂಡ ಒಂದು ಶಿಕ್ಷಣದ ಇದು ಸಿಗ್ಲಿ, ಇಂಗ್ಲಿಷ್ ಶಿಕ್ಷಣ ಸಿಗ್ಲಿ, ಅವರು ವಿದ್ಯಾವಂತರಾಗ್ಲಿ. ಆಕ್ಚುಲಿ ರಾಮಚಂದ್ರರಿಗೆ ಬ್ರಿಟಿಷರ ವಿರುದ್ಧತೆ ಹೆಚ್ಚಾಗಿತ್ತು ಅವ್ರಿಗೆ. ಅವ್ರಿಗೆ ಕೂಡ ಇಂಗ್ಲಿಷ್ ಶಿಕ್ಷಣ ಸಿಕ್ಕು ಅವ್ರ ವಿರುದ್ಧ ಇದು ಆಗ್ಲಿ ಅನ್ನೋದು ಒಂದು ವಿಷಯ ಇತ್ತು. ಸೊ ಮಹಿಳೆಯರು ಕೂಡ ಶಿಕ್ಷಣ ಪ್ರಾಧಾನ್ಯತೆ ನೀಡೋಕೋಸ್ಕರ ಇದನ್ನ ಕಟ್ಟಿರ್ತಾರೆ ಅವರು ಆಕ್ಚುಲಿ. ಸೊ ಕಂಪ್ಲೀಟ್ ಆಗಿ ಇದು 1 ಅಂತಸ್ತು ಎತ್ತರವಾದಂತ ಬಿಲ್ಡಿಂಗ್. ಇದು ಮುಂದೆ 2 ಅಂತಸ್ತಿನ ಆಫೀಸ್ ಕೂಡ ಇದೆ. ಸೊ ಅದನ್ನ ನೋಡ್ತಾ ಇರಬಹುದು ನೀವೆಲ್ಲ. ಆರ್ಕಿಟೆಕ್ಚರ್ ಸ್ಟ್ರಕ್ಚರ್ ಎಲ್ಲ ಬ್ರಿಟಿಷ್ ಮಾಡೆಲ್ ಕಟ್ಟಿದ್ ಮಾತ್ರ ನಮ್ಮ ಪಟವರ್ಧನ ಭಾರತೀಯ ರಾಜರೇ. ಆಲ್ಮೋಸ್ಟ್ ಅಲ್ಲಿ ಕಟ್ಟಡಕ್ಕೆ ಎಷ್ಟು ವರ್ಷ ಆಗಿದೆ ಇವಾಗ? ಈಗ ಸದ್ಯಕ್ಕೆ 100+ ವರ್ಷಗಳಾಗಿದೆ ಇದಕ್ಕೆ ಅವರ ಕಾಲದ್ದು. ಈಗ ನಾವು ತರಗತಿಗಳನ್ನು ನೋಡಬಹುದು. ಮತ್ತು ಅವರು ಏನಾದ್ರು ವಸ್ತುಗಳ ರೂಪದಲ್ಲಿ ಅವರು ಕಾಲದಲ್ಲಿ ಬಳಸಿದಂತ ವಸ್ತುಗಳು ಈಗಲೂ ಕೂಡ ಇದೆ. ಅವರು ಟೇಬಲ್ಗಳು ಇದೆ, ಪೆಟ್ಟಿಗೆಗಳು ಕೂಡ ಇದೆ, ಮತ್ತು ರಾಜರ ಒಂದು ಮೂರ್ತಿ ಇದೆ. ಎಸ್ ಹೌದು, ಈಗಲೂ ಕೂಡ ರಾಮಚಂದ್ರರಾವ್ ಅಪ್ಪಾಸಾಹೇಬ್ರ ಮೂರ್ತಿ ಕೂಡ ಇದೆ. ಲಂಡನ್ ನಿಂದ ಉಡುಗೊರೆಯಾಗಿದ್ದ ಬಂದಂತ ಗಂಟೆಯನ್ನು ಈಗಲೂ ಕೂಡ ಶಾಲೆಯಲ್ಲಿ ಬಳಸ್ತಾರೆ. ಈಗ ಬೆಲ್ ಈಗಲೂ ಕೂಡ ಬಳಸ್ತಾರೆ. ಮತ್ತೆ ಯುರೋಪಿನಿಂದ 2 ಮರಗಳನ್ನು ತಂದಿರ್ತಾರೆ. ಆ ಮರಗಳನ್ನು ಈ ಆವರಣದಲ್ಲಿ ನೆಟ್ಟಿದ್ದಾರೆ, ನೀವು ನೋಡಬಹುದು. ಇದೇ ಮರ ಯುರೋಪಿಂದ. ಇದ್ರ ಮೂಲಕ ಅವ್ರು ಎಷ್ಟು ಪ್ರವಾಸಿಗರಾಗಿದ್ರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಏನು ಅಷ್ಟೊಂದು ಪ್ರವಾಸ ಮಾಡ್ತಾ ಇದ್ದಿದ್ದು ಫಾರಿನ್ಗೆಲ್ಲ? ಆಕ್ಚುಲಿ ಈಗ ನಾನು ಆಳ್ವಿಕೆ ಮಾಡ್ತಾ ಇದ್ದೀನಿ ಅಂದಮೇಲೆ ನನ್ನ ಮಗ ವಿದೇಶದಲ್ಲಿ ಶಿಕ್ಷಣವನ್ನು ಪಡೆಯೋದು, ಹೆಚ್ಚಿನ ಶಿಕ್ಷಣವನ್ನು ಪಡೆದು ಅಲ್ಲಿ ಸ್ವಲ್ಪ ನಾಲೆಜನ್ನು ಪಡ್ಕೊಂಡ್ ಬಂದಿರ್ತಾನೆ. ಮತ್ತೆ ಮಗ ಬಂದ್ಮೇಲೆ ಅವನ ಮಗ ಶಿಕ್ಷಣಕ್ಕೆ. ಸೊ ಈ ರೀತಿ ಇತ್ತಲ್ಲಿ. ನಾವು ಇವತ್ತು ಬಂದಿದ್ದೀವಿ ಜಮಖಂಡಿಯ ತಾಜ್ ಮಹಲ್ ಅಂತ ಕರೆಯುವಂತ ಜಮಖಂಡಿಯ ರಮಾಬಾಯಿ ಲೈಬ್ರರಿಗೆ. ತಾಜ್ ಮಹಲ್, ಜಮಖಂಡಿಯ ತಾಜ್ ಮಹಲ್. ಇವಾಗ ಲೈಬ್ರರಿ ಆಗಿದೆಯಲ್ಲ. ಆಗ್ರಾದ ತಾಜ್ ಮಹಲ್ ಸಮಾಧಿ ಆದರೆ ಜಮಖಂಡಿ ತಾಜ್ ಮಹಲ್ ಲೈಬ್ರರಿ. ಸೊ ಇದರ ವಿಶೇಷತೆ ಏನಪ್ಪಾ ಅಂದರೆ, ಜಮಖಂಡಿ 5ನೇ ರಾಜರಾದಂಥ ಕ್ಯಾಪ್ಟನ್ ಪರಶುರಾಮ್ ಬಾಹು ಪಟವರ್ಧನ್ ಅವರು ಅವರ ಹೆಂಡತಿ ಆದಂಥ 1ನೇ ರಮಾಬಾಯಿ ಅವರು ಅವ್ರ ಮೇಲೆ ಜಾಸ್ತಿ ಪ್ರೀತಿಯನ್ನು ಇಟ್ಟಿರ್ತಾರೆ. ಅವರು ಮರಣವನ್ನು ಹೊಂದ್ತಾರೆ. 1907ರಲ್ಲಿ ಮರಣವನ್ನು ಹೊಂದಿರ್ತಾರೆ. ಅವರ ಅರಮನೆಯಲ್ಲಿ 1905ರಲ್ಲಿ ಒಂದು ಇದು ಇರುತ್ತೆ, ಏನೋ ಪುಸ್ತಕ ಓದುವಂಥ ಒಂದು ಇದು ಗ್ರಂಥಾಲಯ. ಬಟ್ ರಮಾಬಾಯಿ ಅವರಿಗೆ ಆ ಪುಸ್ತಕಗಳು ಓದುವ ಹುಚ್ಚು ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಅವ್ರ ನೆನಪಲ್ಲಿ 1908ರಲ್ಲಿ ರಮಾಬಾಯಿ ವಾಚನಾಲಯವನ್ನ ಸ್ಥಾಪನೆ ಮಾಡ್ತಾರೆ ಅವರು. ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಸಾರ್ವಜನಿಕವಾಗಿ ವಾಚನಾಲಯವನ್ನ ಮಾಡ್ತಾರೆ. ಅವ್ರ ನೆನಪಿಗೋಸ್ಕರ ಅವ್ರ ಮೇಲಿರುವಂತ ಪ್ರೀತಿಗೋಸ್ಕರ ಕಟ್ಟಿರುವಂತ ಕಟ್ಟಡ ಇದು. ಸೊ ಇಲ್ಲಿ ಕೂಡ ಪ್ರಸ್ತುತದಲ್ಲಿ ಚಾಲ್ತಿಯಲ್ಲಿದೆ. ಅನೇಕ ಪುಸ್ತಕಗಳು ಹೊಂದಿ ಸಾರ್ವಜನಿಕ ಗ್ರಂಥಾಲಯ ಇದೆ. ನಂತರ ಧಾರವಾಡ ಗ್ರಂಥಾಲಯಕ್ಕೆ ಸೇರ್ಕೊಳ್ಳುತ್ತೆ. ಇದು 1908ರಲ್ಲಿ ಕಟ್ತಾರೆ. 1908 ಅಂತ ಹೇಳಿದ್ರೆ 100 ವರ್ಷದ ಮೇಲೆ ಆಯ್ತಲ್ಲ, 100 ವರ್ಷ ಕಟ್ಟಡ. ಸೊ ಅದಕ್ಕೋಸ್ಕರ ಜಮಖಂಡಿ ತಾಜ್ ಮಹಲ್ ಅಂತ ಕರೀತಾರೆ. ನೋಡಿ ನಮ್ಮ ರಾಜರು ಕಲ್ಪನೆ ಹೇಗಿದೆ ಅಂತ ಹೇಳಿ, ತಮ್ಮ ಮಡದಿಯ ರಾಣಿಯ ನೆನಪಿಗಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಒಂದು ರೀತಿಯಾಗಿ ಅದರಲ್ಲೂ ಕೂಡ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಗ್ರಂಥಾಲಯನ ಕಟ್ಟಿದಾರಲ್ಲ. ನಮ್ಮ ರಾಜರು ಮನಸ್ಸಿನೆಷ್ಟು ದೂರದೃಷ್ಟಿಯನ್ನು ಹೊಂದಿತ್ತು ಅಂತ ಹೇಳಿ ಅಲ್ವಾ? ಒಂದು ರೀತಿಯಾಗಿ ಯಾವುದೋ ಒಂದು ಗೋರಿನೋ ಅಥವಾ ಯಾವುದೋ ಒಂದು ಸಮಾಧಿನೋ ರೂಪದಲ್ಲಿ ಕಟ್ಟಿ ನಿತ್ಯ ಪೂಜೆ ಮಾಡ್ಬೋದಿತ್ತು.
ಅದಕ್ಕೂ ಮೀರಿ ಅವರ ನೆನಪು ಅಜರಾಮರವಾಗಿ ಉಳಿಬೇಕು ಅಂತ ಹೇಳಿ ಈ ರೀತಿಯಾದಂಥ ಒಂದು ಲೈಬ್ರರಿ ಮಾಡಿದ್ದಾರೆ. ಅದಕ್ಕೆ ರಾಜರನ್ನ ಯಾವಾಗಲೂ ದೇವರು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನ ಮಾಡ್ಕೊ ಬಂದಿದ್ರಲ್ಲ, ಹಾಗಾಗಿ ಇವಾಗಿನ ರಾಜಕಾರಣಿಗಳ ಅನ್ಲಿ ಯಾರಾದರೂ ಎಲ್ಲ ಬೈಕೊಂಡು ತಿರುಗ್ತಾರೆ. ಅಂದರೆ ನಮ್ಮ ರಾಜಾರಾಣಿಯರ ಇಂಟೆನ್ಷನ್ ಇದ್ದಿದೆ ಅಷ್ಟೇ, ಜನರ ಅಭಿವೃದ್ಧಿ ಆಗಬೇಕು, ಊರಿನ ಅಭಿವೃದ್ಧಿ ಆಗಬೇಕು, ಸಾಮ್ರಾಜ್ಯದ ವಿಸ್ತೀರ್ಣ ಆಗಬೇಕು, ಪ್ರಜೆಗಳು ಯಾವುದೇ ಕುಂದು ಕೊರತೆ ಇಲ್ಲದೆ ಸುರಕ್ಷಿತವಾಗಿ ಒಂದು ನೆಮ್ಮದಿಯಾದಂಥ ಜೀವನ ಮಾಡಬೇಕು. ಅಂದ್ರೆ ಪ್ರಜೆಗಳಿಗೆ ಹೆಚ್ಚು ಒಲವನ್ನ ಕೊಡ್ತಾ ಇದ್ರು, ಪ್ರಜೆಗಳ ಮೇಲೆ ಹೆಚ್ಚಿನ ಒಲವು ಇತ್ತು, ಪ್ರಜಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚಿನ ಕೈ ಜೋಡಿಸಿದವರು ಇವರು. ಕಲ್ಯಾಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಗೆ ನಾವು ಮೈಸೂರು ಒಡೆಯರ್ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಂತಾರಲ್ಲ, ಸೇಮ್ ದಿಟ್ಟು ಈಗಲೂ ಕೂಡ ಅದೇ ರೀತಿಯ ಕಟ್ಟಡಗಳು ಕಾಣುತ್ತೆ. ಅದೇ ರೀತಿ ಜನಾಭಿವೃದ್ಧಿ ಕಟ್ಟಡಗಳು ಈಗಲೂ ಕೂಡ ಇಲ್ಲಿ ಜಮಖಂಡಿಯಲ್ಲಿ ಕಾಣ್ಬೋದು. ತುಂಬ ಚೆನ್ನಾಗಿದೆ. ಇವತ್ತು ರಜಾ ಆಗಿರೋದ್ರಿಂದ ನಾವು ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ, ಹೊರಗಡೆ ಅಷ್ಟೇ ಸ್ಟ್ರಕ್ಚರ್ ನೋಡ್ತೀವಿ, ಕೆಲವೊಂದನ್ನ ನೋಡ್ಬೋದು ಬನ್ನಿ. ಅಂದ್ರೆ ಅವಾಗ್ಲೂ ಈ ರೀತಿಯಾಗಿ ಮೇಲೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಆಕ್ಚುಲಿ 2 ಮಹಡಿಯ ಗ್ರಂಥಾಲಯ ಇದು, ಬಟ್ ಈಗ ಮೇಲ್ಗಡೆ ಡಿಜಿಟಲ್ ಗ್ರಂಥಾಲಯ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿ. ಕೆಳಗಡೆ ಪುಸ್ತಕಗಳನ್ನ ಓದಲು, ಆ ಕಡೆ ಪೇಪರ್ಗಳನ್ನ ಓದಲಿಕ್ಕೆ ಭವ್ಯವಾದ ಹಳೆ ಕಾಲದ ಪುಸ್ತಕಗಳು ಈಗಲೂ ಕೂಡ ಇದೆ. ರಾಣಿ ರಮಾಬಾಯಿ ಅವರ ಫೋಟೋ ಇದೆ, ಅವರ ಮೊಮ್ಮಗರಾದಂಥ ಕೊನೆಯ 3ನೇ ಪರಶುರಾಮ ಅವರ ಫೋಟೋ ಕೂಡ ಇಲ್ಲಿದೆ. ಓಕೆ ಓಕೆ, ಅದನ್ನ ನಾವು ಮಿಸ್ ಮಾಡ್ಕೊಂಡಿವಿ. ಅಂದ್ರೆ ನೀವ್ ಹೇಳ್ದಂಗೆ ಮಾದರಿ ಎಲ್ಲ ಬೇರೆ ರೀತಿಯಾಗಿನೇ ಇದೆ. ಎಸ್ ಹೌದು, ಇದೆಲ್ಲ ನೀವು PBI ಸ್ಕೂಲನ್ನ ನೋಡ್ಬೋದು, ಹೊರಗಡೆಯಿಂದ ಇದನ್ನ ನೋಡ್ಬೋದು. ಎಲ್ಲ ಆರ್ಕಿಟೆಕ್ಚರ್ ಬ್ರಿಟಿಷ್ ಮಾಡಲ್ಲೇ. ಸ್ವಲ್ಪ ಅಂದರೆ ನಾವು ಎಜುಕೇಷನ್ಗೆ ಪರ್ಪೋಸ್ ಹೆಚ್ಚು ಕೊಟ್ಟಿದ್ದು ಬ್ರಿಟಿಷರು ಬಂದಮೇಲೆ, ನಾವು ಬೇರೆ ಬೇರೆ ಶಿಕ್ಷಣಕ್ಕೆ, ಪುಸ್ತಕಗಳು ಓದಲಿಕ್ಕೆ ಹಳೆ ಪದ್ಧತಿ ಎಲ್ಲ ಹೋಗಿತ್ತು. ಸೊ ಅದಕ್ಕೋಸ್ಕರ ಈ ಕಡೆ ಅವರ ಒಂದು ಪ್ರೀತಿ ನೆನಪಿನ ಕಾಣಿಕೆ ಕೂಡ ಆಗಿತ್ತು, ಜೊತೆಗೆ ಜನಾಭಿವೃದ್ಧಿ ಕಾರ್ಯ ಕೂಡ ಆಗಿತ್ತು. ಅದಕ್ಕೋಸ್ಕರ PBI ಸ್ಕೂಲ್ ಮುಂದೆನೇ ಈ ಗ್ರಂಥಾಲಯವನ್ನು ಕಟ್ತಾರೆ ಅವರು. ಅಲ್ಲೇ ಎದುರುಗಡೆನೆ ಹೈಸ್ಕೂಲ್ ಬರುತ್ತೆ, ಇವಾಗ ಕೂಡ ಹೈಸ್ಕೂಲು. PBI ಸ್ಕೂಲಲ್ಲಿ SSLC ಮುಗಿಸಿದವರು ಪುಣೆ ಡೆಕ್ಕನ್ ಕಾಲೇಜಿನಲ್ಲಿ ಉಚಿತವಾಗಿ ಅಥವಾ ಮೀಸಲಾತಿ ಮೂಲಕ ಶಿಕ್ಷಣವನ್ನು ಪಡಿಬಹುದು. ಇಲ್ಲಿ ಕಲ್ತವ್ರಿಗೆ ಈಗಲೂ ಕೂಡ ಅವಕಾಶ ಇದೆ ಪ್ರಸ್ತುತದಲ್ಲಿ. ಆ ಕಾಲೇಜನ್ನು ಕೂಡ ಪಟವರ್ಧನ್ ಅವರೇ ಸ್ಥಾಪನೆ ಮಾಡಿದ್ರು ಅಲ್ಲಿ. ಹಾಗಾದ್ರೆ ಇವಾಗ ಇಲ್ಲಿ ಓದಿರೋರ್ಗು ಕೂಡ ಪುಣೆಯಲ್ಲಿ ಇದೆ. ನಿಮ್ ಭಾಗದವ್ರು ಜಾಸ್ತಿ ಮುಂಬೈ, ಪುಣೆ, ಮಹಾರಾಷ್ಟ್ರ, ಮೀರಜ್ಗೆ ಹೋಗ್ತಾ ಇದ್ದಿದ್ದಲ್ವಾ ಎಜುಕೇಶನ್ ಪರ್ಪಸ್ಗೆ? ಓಕೆ, ನೋಡಿ ನಮ್ಮ ರಾಜರು ಎಷ್ಟು ಕಲ್ಯಾಣ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಕಾರ್ನರ್ ಬಂದ್ರೂ ಕೂಡ ಒಂದ್ ರೀತಿಯಾಗಿ ವಿಂಡೋ ಸಿಸ್ಟಮೇ ಬೇರೆ ರೀತಿ. ಮೀನ್ಸ್ ಅಂದ್ರೆ ಹಿಂದೆ ಕಟ್ಟಡಗಳಿದೆ, ಇದ್ರ ಹಿಂದೆನೆ ಸ್ವಲ್ಪ ವಸತಿ ಕಟ್ಟಡಗಳನ್ನ, ಇದ್ರೆ ಮೇಂಟೈನ್ ಮಾಡೋರ ಕಟ್ಟಡಗಳನ್ನ. ಇದ್ರ ಹಳೆ ಫೋಟೋ ನನ್ನ ಹತ್ರ ಇದೆ, ನಿಮ್ಗೆ ಬಿಡ್ತೀನಿ ನಾನು ಅವಾಗ ಹೇಗಿತ್ತು ಅನ್ನೋದು. ಈ ಕಡೆ ಎಲ್ಲ ಕುಲ್ಲ ಆಯ್ತು, ಅಲ್ಲೆಲ್ಲ ಕುದುರೆಗಳನ್ನ ಕಟ್ತಾ ಇದ್ರು ರಾಜರು, ವಿಸಿಟಿಂಗ್ ಗಳನ್ನ ಕೂಡ ಮಾಡ್ತಾ ಇದ್ರು. ಓಕೆ, ಹಂಗಾರೆ ಇದೆಷ್ಟು ಎಕರೆ ಇದೆ? ಒಂದ್ ಅರ್ಧ ಎಕರೆ ಇದೆಯಾ? ಎಲ್ಲ ಎಕರೆ ಗಟ್ಲೆನೆ ಕಟ್ಟಿದ್ದಾರೆ, ಏನ್ ಚಿಕ್ಕದ ಆ ಥರ ಏನಿಲ್ಲ. ನೋಡಿ ವಿಂಡೋಸ್ ಯಾವ ರೀತಿ ಇದೆ, ಇಲ್ಲಿ ಅಲ್ಲಿ ಆ ಕಡೆ 3 ಕಡೆನೂ ಬರೋಂಗ್ ಮಾಡಿದ್ದಾರೆ. ಅಂದ್ರೆ ಗಾಳಿ ಬೆಳಕು ಲೈಬ್ರರಿಗೆ ತುಂಬಾ ಚೆನ್ನಾಗಿ ಬರ್ಬೇಕಂತ. ಮತ್ತೆ ಬಾಲ್ಕನಿ ವ್ಯೂ ಪಾಯಿಂಟ್ ನೋಡಿ ಏನ್ ಸಖತ್ತಾಗಿದೆ ಅಂತ ಹೇಳಿ. ವಾವ್, ಸಖತ್ತಾಗಿದೆ. ಇನ್ನು ಕಲ್ಲಿಂದ ಕಲ್ಲರೇ ಹೋಗಿಲ್ಲ, ಮಾಸಿಲ್ಲ. ಆಕ್ಚುಲಿ ಇವುಗಳನ್ನ ನುಸುಗಂಪು ಕೆಂಪು ಕಲ್ಲು ಅಂತಾರೆ. ಮತ್ತೆ ಇವಾಗ ಕಲ್ ಸೆಲೆಕ್ಷನ್ ನೋಡಿ, ಒಂದು ವೈಟ್, ಒಂದು ರೆಡ್, ಒಂದು ಬ್ರೌನಿಶ್, ಆ ರೀತಿಯಾಗಿ ಸೆಲೆಕ್ಷನ್ ಮಾಡಿದ್ದಾರೆ. ಮಾಳಿಗೆ ನೀರು ಹೋಗೋಕೆ ಸಿಂಹಗಳ ಮುಖಾನೇ ಇಟ್ಟಿದ್ದಾರೆ ನೋಡಿ, ಕೊಳವೆಗಳು. ಎಸ್, ಅದಕ್ಕೊಂದು ರೀತಿಯಾಗಿ ಅಲಂಕಾರಿಕವಾಗಿ ಕೊಟ್ಟಿದ್ದಾರೆ. ಅರಮನೆಗೆ ಕೂಡ ಆಕ್ಚುಲಿ ಈ ರೀತಿ ಕೊಳವೆಗಳನ್ನ ಅರಮನೆಗೆ ಬಳಸಿದ್ದಾರೆ ಅವರು, 2ನೇ ಅರಮನೆಗೆ. ಸೊ ಅದೇ ರೀತಿ ಇಲ್ಲಿ ಇದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.